ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ ಹಾಸನ್. ಇಂದಿನಿಂದ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ರದ್ದಾಗ್ತಾ ಇದೆ. ಬೈಕ್ ಟ್ಯಾಕ್ಸಿಯನ್ನು ರಾಜ್ಯದಲ್ಲಿ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಏನಿದು ಬೈಕ್ ಟ್ಯಾಕ್ಸಿ? ಓಲಾ, ಊಬರ್, ಆಟೋದಲ್ಲಿ ಜನರನ್ನು ಹೇಗೆ ಕರೆದುಕೊಂಡು ಹೋಗ್ತಾರೋ ಅದೇ ರೀತಿ ಬೈಕಲ್ಲೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವಂಥದ್ದು. ಆದರೆ ಇದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಹೇಳಿ ಆಟೋ, ಓಲಾ, ಊಬರ್ ಸಾಕಷ್ಟು ಸಂಘಟನೆಗಳು ಸಾಕಷ್ಟು ವರ್ಷಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಹೋರಾಟವನ್ನು ಮಾಡ್ತಾ ಇದ್ರು. ಅದು ಕೋರ್ಟ್ಗೂ ಕೂಡ ಹೋಗಿತ್ತು. ಕೋರ್ಟ್ಗೆ ಹೋದ ಬಳಿಕ ಅಲ್ಲಿ ವಿಚಾರಣೆ ಎಲ್ಲವೂ ಆಗಿ ಅಂತಿಮವಾಗಿ ಈಗ ತೀರ್ಪು ಹೊರಬಿದ್ದಿದೆ. ಇಂದಿನಿಂದ ಅಂದರೆ ಜೂನ್ 16ರಿಂದ ರಾಜ್ಯದಲ್ಲಿ ಸಂಪೂರ್ಣವಾಗಿ ಈ ಬೈಕ್ ಟ್ಯಾಕ್ಸಿಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಆಟೋದವರು, ಓಲಾ, ಊಬರ್, ಟ್ಯಾಕ್ಸಿ ಓಡಿಸುವಂಥವ್ರು ಹೇಳ್ತಾ ಇದ್ರು, ಕೋವಿಡ್ ಆದ ನಂತರ ನಮಗೆ ಸಂಪೂರ್ಣವಾಗಿ ಲಾಸ್ ಆಗ್ತಾ ಇದೆ ಇದರಿಂದ ಅಂತ. ಆಟೋದಲ್ಲಿ, ಓಲಾದಲ್ಲಿ, ಟ್ಯಾಕ್ಸಿಯಲ್ಲಿ ಬರುವಂಥವ್ರು ಎಲ್ಲರೂ ಕೂಡ ಇವಾಗ ಬೈಕ್ ಹತ್ಕೊಂಡು ಹೋಗ್ತಾರೆ. ಜೊತೆಗೆ ವೈಟ್ ಬೋರ್ಡಲ್ಲಿ ಈ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸನ್ನು ಮಾಡೋ ಹಾಗಿಲ್ಲ. ಅದ್ರ ಜೊತೆಗೆ ಬೈಕಲ್ಲಿ ಹೋಗುವಾಗ ಸಾಕಷ್ಟು ಗಲಾಟೆಗಳನ್ನು ಕೂಡ ನಾವು ನೋಡಿದ್ದೀವಿ. ಯಾರಿಗೂ ಕೂಡ ಸೇಫ್ಟಿ ಇರೋದಿಲ್ಲ. ಆಮೇಲೆ ಹೆಲ್ಮೆಟ್ ಕೂಡ ಕೆಲವರು ಯೂಸ್ ಮಾಡಲ್ಲ, ಆಫ್ ಹೆಲ್ಮೆಟನ್ನು ಯೂಸ್ ಮಾಡ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆಟೋದವರಿಗೆ, ಓಲಾದವರಿಗೆ ಅಂದರೆ ಕ್ಯಾಬ್ ಓಡಿಸೋರಿಗೆ ಇದರಿಂದ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಸಾರಿಗೆ ಇಲಾಖೆಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ರು. ಅದ್ರ ಜೊತೆಗೆ ಪ್ರತಿಭಟನೆಗಳು ಕೂಡ ಆಗ್ತಾ ಇತ್ತು. ಇದು ಕೋರ್ಟ್ ಹಂತಕ್ಕೆ ತಲುಪಿ ವಿಚಾರಣೆ ಆಗಿ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ನಿಷೇಧ ಆಗಬೇಕು ಅಂತ ಈಗಾಗಲೇ ತೀರ್ಪು ಹೊರಬಿದ್ದಿದೆ. ಹೀಗಾಗಿ ಇಂದಿನಿಂದ ಸಾರಿಗೆ ಇಲಾಖೆಯ ಅಧಿಕಾರಿಗಳು ನಗರದಲ್ಲಿ ಎಲ್ಲ ಕಡೆ ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಿದ್ದಾರೆ. ಯಾರು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಇನ್ನು ಮುಂದೆ ಬೆಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸಿದ್ರೆ ಅಂಥವರಿಗೆ 2,000ದಿಂದ 10,000ದವರೆಗೆ ಈ ಒಂದು ಫೈನನ್ನು ಹಾಕಲಾಗುತ್ತೆ. ಜೊತೆಗೆ 3 ತಿಂಗಳಿಂದ 10 ತಿಂಗಳವರೆಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಂತ RTO ಅಧಿಕಾರಿಗಳೇ ಕೂಡ ಹೇಳಿರುವಂಥದ್ದು. ಇನ್ನು ಬೈಕ್ ಟ್ಯಾಕ್ಸಿಯಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇತ್ತು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್, ಮೊನ್ನೆ ಜಯನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಒಂದು ಹುಡುಗಿ ರ್ಯಾಪಿಡೋವನ್ನು ಬುಕ್ ಮಾಡ್ತಾಳೆ. ರ್ಯಾಪಿಡೋ ಬೈಕಲ್ಲಿ ಹೋಗುವಾಗ ಆ ರ್ಯಾಪಿಡೋ ಓಡಿಸುವಂಥವನು ಸಿಗ್ನಲ್ ಬಿದ್ರೂ ಕೂಡ ಸಿಗ್ನಲ್ನ ಜಂಪ್ ಮಾಡಿ ಹೋಗ್ತಾ ಇರ್ತಾನೆ. ಇದನ್ನು ಅವಳು ಪ್ರಶ್ನೆ ಮಾಡ್ತಾಳೆ. ಅಂಥ ಟೈಮಲ್ಲಿ ಅವಳಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಅವಳನ್ನು ಅಲ್ಲೇ ಇಳಿಸಿ ಅವನು ಹೋಗ್ತಾರೆ. ಈ ಥರ ಇನ್ಸಿಡೆಂಟು ನಗರದಲ್ಲಿ ಸಾಕಷ್ಟು ಆಗಿದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣವನ್ನು ಹಾಕಬೇಕು. ಜೊತೆಗೆ ಈ ಬೈಕ್ ಅಂದರೆ ನಮಗೆ ಗೊತ್ತು, ವೈಟ್ ಬೋರ್ಡು, ಇದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ನ ಮಾಡೋ ಹಾಗಿಲ್ಲ ಅನ್ನೋದು ಕೂಡ ರೂಲ್ಸ್ ಇದೆ. ಹೀಗಾಗಿ ಇದರ ವಿರುದ್ಧವಾಗಿ ಆಟೋದವರು, ಕ್ಯಾಬ್ ಅವರು ಒಂದು ಪ್ರತಿಭಟನೆಯನ್ನು ಮಾಡಿ ಅವರ ಹೋರಾಟ ಸಾಕಷ್ಟು ವರ್ಷಗಳಿಂದ ಇಲ್ಲಿಯ ತನಕ ಬಂದು ನಿಂತಿದೆ. ಸೊ ಹಾಗಾಗಿ ರಾಜ್ಯದಲ್ಲಿ ಈಗ ಬೈಕ್ ಟ್ಯಾಕ್ಸಿ ಅನ್ನೋದು ಸಂಪೂರ್ಣವಾಗಿ ರದ್ದಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ RTO ಅಧಿಕಾರಿಗಳು ಕೂಡ ಈಗ ಬೇರೆ ಬೇರೆ ರಾಜಾಜಿನಗರ, ಜಯನಗರ, ಮಲ್ಲೇಶ್ವರಂ ಈ ಸುತ್ತಮುತ್ತ ಭಾಗದಲ್ಲಿ ಎಲ್ಲವೂ ಕೂಡ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿದ್ದಾರೆ. ಆದರೆ ಕೆಲವೊಬ್ಬರು ಆಟೋ ಚಾಲಕರು ಹೇಳುವಂಥದ್ದು, ಕೇವಲ ಬೈಕನ್ನು ಯಾರು ಓಡಿಸ್ತಾರೆ ಅಂದರೆ ರ್ಯಾಪಿಡೋವನ್ನು ಯಾರು ಓಡಿಸ್ತಾರೆ ಅವರ ಮೇಲೆ ಕ್ರಮ ಆಗದೇನೆ ಕಂಪನಿಯಾಗೆ ಇವರು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ಒತ್ತಾಯ. ಆದರೆ ಇದೆಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಮುಂದೆ ಏನಾಗುತ್ತೆ ನೋಡಬೇಕು. ಸದ್ಯಕ್ಕಂತೂ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಬೇಕು ಅಂತ ಈಗಾಗಲೇ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಯಾರು ಕೂಡ ಇನ್ನು ಬೈಕ್ ಟ್ಯಾಕ್ಸಿಯನ್ನು ಓಡಿಸುವ ಹಾಗಿಲ್ಲ. ಯಾರ್ಯಾರು ರ್ಯಾಪಿಡೋದಲ್ಲಿ ಓಡಾಡ್ತಿದ್ರಿ, ಯಾರ್ಯಾರು ರ್ಯಾಪಿಡೋವನ್ನು ಓಡಿಸ್ತಾ ಇದ್ರಿ, ಇದೆಲ್ಲವೂ ಕೂಡ ಒಂದು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಆಗುವಂಥದ್ದು. ಇದನ್ನು ಅಷ್ಟರ ಮಟ್ಟಿಗೆ ಕಂಟ್ರೋಲ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಏನು ನಾವು ರ್ಯಾಪಿಡ್ ಅಂತ ಕರಿತೀವಿ, ರೂಪ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್. ಈ ಒಂದು ರ್ಯಾಪಿಡ್ ಬೈಕ್ ಟ್ಯಾಕ್ಸಿಯನ್ನು ಓಡಿಸುವಂತಹ ಪ್ರಮುಖ ಕಂಪನಿಗಳಲ್ಲಿ ಒಂದು. ಈ ರ್ಯಾಪಿಡೋದಲ್ಲಿ ಆಟೋ, ಕ್ಯಾಬ್ಗಳ ಬದಲಾಗಿ ಜಾಸ್ತಿ ಬೈಕಲ್ಲೇ ಸರ್ವಿಸಸ್ಗಳು ಆಗುತ್ತೆ. ಹೀಗಾಗಿ ಅತಿ ಮುಖ್ಯವಾಗಿ ಈ ಒಂದು ರ್ಯಾಪಿಡನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಗಳು, ಹೋರಾಟಗಳು ಆಗ್ತಾ ಇತ್ತು. ಈಗ ಈ ಒಂದು ರ್ಯಾಪಿಡಲ್ಲಿ ಯಾರ್ಯಾರು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇದ್ದಾರೆ ಇದನ್ನು ಕಂಪ್ಲೀಟಾಗಿ ಬಂದ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆರ್ಡರ್ ಆಗಿರುವಂಥದ್ದು. ಏನು ಕೋರ್ಟ್ಗೆ ಹೋಗಿದ್ದಂತಹ ಸಂಘಟನೆಗಳು ಕೂಡ ಒಂದು ಕಡೆ ಹೇಳುತ್ತೆ, ರ್ಯಾಪಿಡೋ ಮೂಲಕ ಆಟೋವನ್ನು ಅಥವಾ ಕ್ಯಾಬನ್ನು ಓಡಿಸಬಹುದು, ಆದರೆ ಬೈಕ್ ಟ್ಯಾಕ್ಸಿಯನ್ನು ಓಡಿಸೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶವನ್ನು ಕೊಡಬಾರ್ದು ಅಂತಲೂ ಕೂಡ ಮನವಿಯನ್ನು ಮಾಡಿದರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ರಾಜ್ಯದಲ್ಲಿ ಸಂಚಾರವನ್ನು ಮಾಡಬಾರ್ದು, ಸಂಪೂರ್ಣವಾಗಿ ರದ್ದಾಗಬೇಕು ಅಂತ ಹೇಳಿ ಆರ್ಡರ್ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ರ್ಯಾಪಿಡೋ ಮೂಲಕ
ಬೈಕ್ ಟ್ಯಾಕ್ಸಿ ಬೈಕ್ಗಳು ಏನು ಓಡಾಡುತ್ತೆ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಹೇಳಿ ಮನವಿಗಳು ಸಲ್ಲಿಕೆಯಾಗಿತ್ತು. ಅದರ ಪ್ರಕಾರವೇ ಈಗ ರಾಜ್ಯಾದ್ಯಂತ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಕೋರ್ಟ್ ತೀರ್ಪನ್ನು ಕೊಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿ ರ್ಯಾಪಿಡೋ ಮೂಲಕ ಏನು ಆಟೋ ಕ್ಯಾಬ್ಗಳು ಓಡಾಡುತ್ತೆ ಆ ಕ್ಯಾಬ್ಗಳು ಸಂಚಾರವನ್ನು ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧವನ್ನು ಕೊಟ್ಟಿಲ್ಲ. 1988ರ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಏನಿದೆ ಅದರ ಮೂಲಕ ಸರ್ಕಾರ ಈಗ ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ರಿಲೀಸ್ ಮಾಡಬೇಕು, ಗೈಡ್ಲೈನ್ಸನ್ನು ರಿಲೀಸ್ ಮಾಡಬೇಕು. ಆ ಗೈಡ್ಲೈನ್ಸ್ ರೆಡಿ ಆದ ಬಳಿಕ ಮತ್ತೆ ಈ ಒಂದು ಸಂಚಾರದಲ್ಲಿ ಏನು ಬದಲಾವಣೆಗಳು ಆಗುತ್ತೆ, ಏನು ನಿಯಮಗಳು ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನಾದ್ರೂ ಮಾಹಿತಿಗಳು ಇದ್ದರೆ, ಸಲಹೆಗಳು ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಮೊನ್ನೆ ತೀರ್ಪನ್ನು ನೀಡಿತ್ತು, ಒಂದು ಆದೇಶವನ್ನು ಹೊರಡಿಸಿತ್ತು. ಆದೇಶದ ಪ್ರಕಾರ ಇಂದಿನಿಂದ ಎಲ್ಲ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ನಿಲ್ಲಿಸಬೇಕು ಅಂತ ಆದೇಶದಲ್ಲಿ ತಿಳಿಸಿತ್ತು. ಓಲಾ, ಉಬರ್, ರ್ಯಾಪಿಡೋ ಎಲ್ಲ ಬೈಕ್ ಟ್ಯಾಕ್ಸಿ ಆಪರೇಷನ್ಸ್ಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. ಕಳೆದ 4 ವರ್ಷದಿಂದನೂ ಸಹ ಕಾಲಾವಕಾಶವನ್ನು ತಗೊಂಡು ಯಾವುದೇ ರೀತಿ ಕಾನೂನಿನ ಅಡಿಯಲ್ಲಿ ಇಲ್ಲದೆ ಇರುವಂತ ಸೇವೆಗಳನ್ನ ನೀಡಿಕೊಂಡು ಆ ಸಂಸ್ಥೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ತಗೊಂಡು ಇಲ್ಲೀಗಲ್ ಆಪರೇಷನ್ಸ್ ಮಾಡಿ ಇಲ್ಲೀಗಲ್ ಆಕ್ಟಿವಿಟೀಸ್ ನ ಮಾಡ್ತಾ ಇದ್ರು. ಮೊನ್ನೆ ನಮ್ಮ ಘನತೆವೆತ್ತ ಉಚ್ಚ ನ್ಯಾಯಾಲಯ ಒಂದು ಉತ್ತಮವಾದಂತ ತೀರ್ಪನ್ನ ನೀಡಿ ಇಂದಿನಿಂದ ಸೇವೆಗಳನ್ನ ನಿಲ್ಲಿಸಬೇಕು, ಸರ್ಕಾರ ಎಲ್ಲಿಯವರೆಗೂ ಕಾನೂನನ್ನ ರಚಿಸಲ್ವೋ ಅಲ್ಲಿವರೆಗೂ ನೀವು ಯಾವುದೇ ರೀತಿ ಸೇವೆಗಳನ್ನ ಪ್ರಾರಂಭಿಸಬಾರದು ಅಂತ ತೀರ್ಪನ್ನ ನೀಡಿ ಇಂದಿನಿಂದ ಸೇವೆ ನಿಲ್ಲಿಸಲಿಕ್ಕೆ ಆದೇಶ ಆಗಿದೆ. ಆದರೂ ಸಹ ಈ ಸಂಸ್ಥೆಗಳು ಸೇವೆಗಳನ್ನ ಸ್ಥಗಿತಗೊಳಿಸದಲೇ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ದಾರೆ, ಕಂಟೆಂಪ್ಟ್ ಆಫ್ ಹೈಕೋರ್ಟ್ ಆಗಿದೆ. ಉಚ್ಚ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ. ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಸರ್ಕಾರ ಇವ್ರ ಮೇಲೆ ಕಠಿಣವಾದಂತಹ ಕ್ರಮ ತಗೋಬೇಕು, ಕಂಟೆಂಪ್ಟ್ ಆಫ್ ಕೋರ್ಟ್ ನ ಫೈಲ್ ಮಾಡಬೇಕು ಇವ್ರ ಮೇಲೆ. ಅದೇ ರೀತಿ ಯಾರೆಲ್ಲ ಬೈಕ್ ರೈಡರ್ಸ್ ಇದ್ದಾರೆ, ಸಾರ್ವಜನಿಕರಿದ್ದಾರೆ, ಅವ್ರಿಗೆ ಮಾಧ್ಯಮಗಳ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಅಧಿಕಾರಿಗಳು ಮಾಹಿತಿಯನ್ನ ರವಾನೆ ಮಾಡಬೇಕು, ಯಾವೆಲ್ಲ ಶಿಕ್ಷೆಗಳು ಪಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು, ಸಂದೇಶನ ರವಾನೆ ಮಾಡಬೇಕು ಸಾರ್ವಜನಿಕರಿಗೆ ಮತ್ತು ಬೈಕ್ ರೈಡರ್ಸ್ಗೆ ಎಲ್ಲರಿಗೂ ಸಹ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡಬೇಕು, ರವಾನೆ ಮಾಡಬೇಕು ಅಂತ ಸಾರಿಗೆ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೀವಿ. ಅದೇ ರೀತಿ ಎನ್ಫೋರ್ಸ್ಮೆಂಟ್ ಸ್ಟಾರ್ಟ್ ಮಾಡಿ ಇಲ್ಲಿಗಲ್ ಆಕ್ಟಿವಿಟೀಸ್ ಈ ಬೈಕ್ ರೈಡ್ ಏನ್ ಮಾಡ್ತಾ ಇದಾರೆ ಅವ್ರನ್ನ ಹಿಡಿದು ಅವರ ಗಾಡಿಗಳನ್ನ ಸೀಸ್ ಮಾಡುವಂತ ಕೆಲಸನ ಮಾಡಬೇಕು.